ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ ಶ್ಯಾಮ್ ಭಾರದ್ವಾಜ ಮಾತಾಡ್ತಾ ಇದ್ದೀನಿ. ಇವತ್ತು ಒಂದು ಹೊಸ ಚಾಲೆಂಜ್ ಮಾಡೋಣ ಅನ್ಕೊಂಡಿದ್ದೀನಿ. ನನ್ನ ತಂಗಿ ಮೇಲೆ ಪ್ರಯೋಗ ಮಾಡೋಣ. ವಿಯರ್ಡ್ ಫುಡ್ ಚಾಲೆಂಜ್ ಮಾಡ್ತಾ ಇದ್ದೀವಿ. ನೋಡೋಣ ಅವಳನ್ನ ಕೇಳ್ತೀನಿ ಏನಂತ. ಇವತ್ತು ನಾನು ವಿಯರ್ಡ್ ಫುಡ್ ಚಾಲೆಂಜ್ ಮಾಡೋಣ ಅನ್ಕೊಂಡಿದ್ದೀನಿ. ನಿನ್ ಮೇಲೆ ಪ್ರಯೋಗ ನಡೆಯುತ್ತೆ. ವಾಟ್ಸ್ ಯುವರ್ ಒಪಿನಿಯನ್? ಯೋಚನೆ ಮಾಡು. ಇವಾಗ ನಾನ್ ಮಾಡ್ಕೊಡೋದನ್ನ ನೀನ್ ತಿಂದ್ರೆ ನಿಂಗೆ 200 rupees ಪ್ರೈಸ್, ಚಾಲೆಂಜ್, ಗಿಫ್ಟ್. ನಮ್ದು ಲೋ ಬಜೆಟ್, ನಿಮ್ ತರ ಸಾವುಕಾರಲ್ಲ. ಏನ್ ಹೇಳ್ತೀಯ? ಮಾಡಕ್ ರೆಡಿ ಇದೆಯಾ? ರೆಡಿ ಇದೀನಿ ಅಂದ್ರೆ 200 rupees ಬರುತ್ತೆ ಅಂದ್ರೆ ಯಾರು ರೆಡಿ ಇರಲ್ಲ? ಆದ್ರೆ ನಾನ್ ಮಾಡ್ಕೊಡೋದನ್ನ ಫುಲ್ ತಿಂದ್ರೆ ಮಾತ್ರ 200 rupees. 1 bite ತಿನ್ಬಿಟ್ಟು ಅಯ್ಯೋ ನನ್ ಕೈಲಿ ಆಗ್ತಿಲ್ಲ ಅಂತ ಬಿಡ್ಕೊಡ್ದು. ತಿನ್ನಂಗಿರ್ಬೇಕು. ತಿನ್ನಂಗೆ ಇರುತ್ತೆ. ಏನಾನು ತಗೊಬಂದ್ ಏನ್ ನಾನೇನ್ ಇವಾಗ ಸಗಣಿ ತಂದ್ಕೊಡ್ತೀನಿ ತಿನ್ನು ಅಂತ ಹೇಳ್ದ? ಅಂದ್ರೆ ನೀನೇ ತಿಂತೀಯ, ಅದು ಬೇರೆ ಪ್ರಶ್ನೆ. ನೀವ್ ತಿನ್ನೋದು ಮ್ಯಾಟ್ರ್, ನಾವು ತಿನ್ನೋದಲ್ಲ ಮ್ಯಾಟ್ರ್. ಚೆನ್ನಾಗಿರ್ಬೇಕು ತಿನ್ನಕ್ಕೆ. ಎರಡಾದ್ರೆ ಪರವಾಗಿಲ್ಲ, ಚೆನ್ನಾಗಿರ್ಬೇಕು. ಅದೇನ್ ಕೇಕ್ ತಗೊಂಡ್ ಕೊಟ್ಟಿಲ್ಲ ಎರಡಗೆ ಮೇಲೆ ಏನೇನ ಬೇರೆ ಏನೇನ ಹಾಕ್ಬಿಟ್ಟು ನಾನೇ ಬಕ್ರ ಆಗೋಗ್ತೀನಿ. 20 ರೂಪಾಯಿ ಅಂತ ಇದೀನಿ. 200 rupees ಕೊಟ್ಬಿಟ್ಟು ನಿನ್ ಹತ್ರ ಬಕ್ರ ಮಾಡ್ಸೋದು. ಈಗ್ಲೂ ನೀನ್ ಬಕ್ರಾನೆ. ಸರಿಯಪ್ಪ, ನಾನ್ ಬಕ್ರ ಆದ್ರೆ ನೀನೇನು ನನ್ ತಂಗಿ ದೊಡ್ಡ ಬಕ್ರ. ದೊಡ್ಡ ಬಕ್ರ ಹೆಂಗಾಗಕ್ಕಾಗುತ್ತೆ? ಇದು ಚಿಕ್ಕ ಬಕ್ರ, ಯಾವ್ದೋ ಒಂದ್ ಬಕ್ರ. ಇವಾಗ ನೀನ್ ರೆಡಿ ಇದೆಯಾ? ನೀನೇ ಸರಿ, ನಾನೇ ಬಕ್ರ. ಸರಿನಾ? ಇನ್ನೇನ್ ಮಾಡೋದು, ನಿಮ್ಮಂತವ್ರು ಇದ್ರೆ ಜೊತೆಯಲ್ಲೇ ಬಕ್ರ ಆಗ್ಲೇಬೇಕಾಗುತ್ತೆ. ನೀನ್ ರೆಡಿ ಇದೆಯಾ? ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀಯಾ? 200 rupees ಪ್ರೈಸ್ ಚಾಲೆಂಜ್ ಅಲ್ಲ, 200 rupees ನಿಂಗೆ ಗಿಫ್ಟ್. 200 rupees ಗೋಸ್ಕರ ಏನಂತಾರ ಅದನ್ನ ಒಪ್ಕೋತಿಲ್ಲ. ಆದ್ರೆ ಚಾಲೆಂಜ್ ಅಂದ್ಮೇಲೆ ಅದನ್ನ ಬಿಡಕ್ಕಾಗಲ್ಲ. ಚಾಲೆಂಜ್ ಅಂದ್ರೆ ತಗೊಬೇಕು. ಚಾಲೆಂಜ್ ಅಂದ್ರೆ ನೀನಂದ್ರೆ ಚಾಲೆಂಜ್ ಅಷ್ಟೊಂದು ಓವರ್ ಎಲ್ಲ ಏನಿಲ್ಲ. ಚಾಲೆಂಜ್ ಅಂದ್ಮೇಲೆ ಬಿಡಕ್ಕಾಗಲ್ಲ. ನೋಡ್ತೀನಿ, ನಾನ್ ಕೊಟ್ಟಾಗ ತಿಂದಿರ ಇರ್ಬೇಕಲ್ಲ, ಅವಾಗಿರೋದು. ಒಪ್ಕೊಂಡ್ಮೇಲೆ ಆ ತರ ಎಲ್ಲ ಬಿಡಲ್ಲಪ್ಪ. ಏನ್ ಮಾಡ್ತೀಯ? ಹೇಳ್ಬಿಟ್ಟು ಯಾವಾಗ್ಲೇನೆ ಹೇಳ್ದಲ್ಲ. ಗೊತ್ತಿದ್ಮೇಲೆ ಯಾಕೆ ಕೇಳಿದೆ? ಹಂಗಲ್ಲ, ಯಾವ ತರ ತಿನ್ನೋ ತರ. ಕೋಲ್ಡ್ ಐಟಮ್ಸಾ, ಇಲ್ಲ ಅಂದ್ರೆ ಏನಂತಾರೆ ಕುಕಿಂಗ್ ವಿತೌಟ್ ಫೈರ್ ತರನಾ, ಇಲ್ಲಾಂದ್ರೆ ಹಾಟ್ ಆಗಿರೋದಾ ಅಂತ ಕೇಳಿದ್ರು. ಇವಾಗ ಯಾಗೋ ಇದು ಏನು ಗ್ಯಾಸ್ ಸಮಸ್ಯೆ ಆಗಿದೆಯಲ್ಲ, ಸೌದೆ ಒಲೆಯಲ್ಲಿ ಮಾಡ್ಕೊಟ್ಬಿಡ್ತೀನಿ. ಟೀ ಆಡ್ಬಾರ್ದು, ಸುಮ್ನೆ ಮಾತಾಡೋದನ್ನ ಉತ್ತರ ಕೊಡ್ಬೇಕು, ಅವನ್ನೆಲ್ಲ ಓವರ್ ಆಕ್ಟಿಂಗ್ ಮಾಡ್ಬಾರ್ದು. ಏನೋ ಒಂದ್ ಮಾಡ್ಕೊಡ್ತೀನಿ, ನೀನ್ ಎಲ್ಲಾ ಹಿಂಟ್ ಕೊಟ್ಬಿಟ್ಟು ಮಾಡೋ ಪ್ರಕಾರ ಇವ್ನ್ಗೆ ಇನ್ನ ಪ್ಲಾನ್ ಏನು ಇಲ್ಲ. ನಾನು ಒಪ್ಪಲ್ಲ ಅನ್ನೋ ಗ್ಯಾರಂಟಿ ಬಂದ್ಬಿಟ್ಟು ಕೇಳ್ತಾ ಇದ್ದಾನೆ ಅಷ್ಟೇ. ಅವನಿನ್ನ ಪ್ಲಾನ್ ಮಾಡಿಲ್ಲ. ಸುಮ್ಮನೆ ನೋಡೋಣ ಇದು ಟ್ರೈ ಆಗುತ್ತಾ ಆಗಲ್ವಾ ಅಂತ ಬಂದು ಕೇಳೋದು. ಇವಾಗ ಏನ್ ಮಾಡೋದು ಅಂತ 1 hour ಯೋಚನೆ ಮಾಡ್ಕೊಂಡು 4 hour ಬಿಟ್ಕೊಂಡು ತಗೊಂಡ್ ಬರ್ತಾನೆ. ಆ ತರಾನೇ ಅದು. ಇಲ್ಲ ಅಂದ್ರೆ ಇಷ್ಟೋ ತನಕ ಇಷ್ಟೊಂದು ಸುತ್ಕೊಳಲ್ಲ, ಯಾರು ಹೇಳಲ್ಲ. ಕೋಲ್ಡ್ ಐಟಮ್, ಹಾಟ್ ಐಟಮ್, ಇಲ್ಲ ಅಂದ್ರೆ ಡ್ರೈ ಐಟಮ್ ಅಂತ ಹೇಳಿದ್ರೆ ಏನ್ ಕಳ್ಕೊಳ್ಳೋದು. ನೀವು ವಿಯರ್ಡ್ ಫುಡ್ ಅಂದ್ರೆ ಎಷ್ಟೊಂದ್ ಮಾಡ್ಬೋದು ಎಲ್ಲ ತರದಲ್ಲೂ. ಆಯ್ತಕ್ಕ, ಹೊಡಿಬೇಡಿ. ಒಂದ್ ರೇಂಜ್ಗೆ ಹಾಟ್ ಆಗಿರುತ್ತೆ, ಒಂದ್ ರೇಂಜ್ ಹಾಟ್ ಆಗಿರುತ್ತೆ. ಕೋಲ್ಡ್ ಐಟಮ್ ಮಾಡಲ್ಲ. ಯಾಕಂದ್ರೆ ನೀವು ಕೋಲ್ಡ್ ಅಲ್ವಲ್ಲ, ಅದಕ್ಕೆ. ನೋಡಿ, ನಮ್ಮ ಅಜ್ಜಿ ಐಸ್ ಕ್ರೀಮ್ ಅಂತ ಇದಾರೆ. ಐಸ್ ಕ್ರೀಮ್ ಕೊಡೋದಲ್ಲಮ್ಮ ವಿಯರ್ಡ್. ವಿಯರ್ಡ್ ಅಂದ್ರೆ ಏನಾದ್ರು ತಿನ್ನಕ್ ಮಾಡ್ತೀವಲ್ಲ, ಏನಾದ್ರು ತಿನ್ನಕ್ ಮಾಡ್ಕೊಂತೀವಿ ನೋಡು, ಅದನ್ನ ವಿಚಿತ್ರ ಮಾಡೋದು. ಇವಾಗ ಕೆಲವೊಬ್ರು ಒಬ್ಬಟ್ಟಿಗೆ ಇರ್ಬರೋದನ್ನೆಲ್ಲ ಹಾಕೊಂಡ್ ತಿಂತಾರ ನೋಡು, ಪಲ್ಯ ಅಂತೆ, ಸಾರು ಅಂತೆ ಅಂತೆಲ್ಲ. ನಮ್ಮ ಹುಡುಗಿ ಫುಲ್ ಬೆಲ್ಟ್ ಹಿಡ್ಕೊಂಡು ಕಚ್ಚ ಹಾಕ್ಬಿಟ್ಟು ಕಾಫಿಗೆ ಅವಳಿಗೆ ಬೆಲ್ಟ್ ಅಂದ್ರೆ ಅದೇನೋ ಇಷ್ಟ.
ಬೇರೆಯವ್ರ ಪ್ರಕಾರ ನೋಡಿ ನಮ್ಮ ಇನ್ನೊಬ್ರು ನಮ್ಗೆ ಇಷ್ಟ ಆಗುತ್ತೆ. ಫುಲ್ ಡೀಪ್ ನಿದ್ದೆ, ಏನೇನೋ ಹಾಕೊಂಡು ತಿನ್ನೋದು. ಇವಳು ಫುಲ್ ಆಕ್ಟಿವ್, ಯಾವಾಗ್ಲೂ ಏನೋ ಒಂದಿರ್ಬೇಕು ಕಚ್ಚಕ್ಕೆ. ಓಕೆ ಏನು ಓಕೆ ಮಾಡೋಣ. ಗೈಸ್ ಬಿಯರ್ಡ್ ಆಗಿ ಇವಾಗ ಅಕ್ಕಿ ರೊಟ್ಟಿ ಮಾಡೋಣ. ಅವಳಿಗಂತೂ ಹೇಳಿದೀನಿ ಚಾಲೆಂಜ್ನ. ಸೊ ಅವಳು ತಿಂತಾಳ ಇಲ್ವಾ ಒಂದೊಳ್ಳೆ ಎಕ್ಸ್ಪೆರಿಮೆಂಟ್ ಮಾಡೋಣ. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ಇವಾಗ ತೋರಿಸ್ತೀನಿ. ವೇಟ್ ಅಂಡ್ ವಾಚ್. ನೋಡಿ ಗೈಸ್, ಇವೆಲ್ಲ ಇಂಗ್ರೀಡಿಯೆಂಟ್ಸು. ಇದು ಅಕ್ಕಿ ಹಿಟ್ಟು, ಇದು ತುಪ್ಪ, ಮೆಣಸಿನ್ಕಾಯಿ, ಚೀಸು, ಈರುಳ್ಳಿ, ನಿಂಬೆಹಣ್ಣು, ಮೊಸರು, ಇದೆಲ್ಲ ಸಾಸ್, ಇದು ಏಲಕ್ಕಿ ಪುಡಿ, ಉಪ್ಪು, ಮತ್ತೆ ಇದು ಚಿಲ್ಲಿ ಪೌಡರ್, ಇದು ಜೀರಿಗೆ, ಮತ್ತೆ ಲಾಸ್ಟ್ ಏನಿದು ಪಿಜ್ಜಾ ಮೇಲೆ ಹಾಕ್ತಾರಲ್ಲ ಆರಿಗ್ಯಾನೋ, ಇದು ಲಾಸ್ಟ್ ಟೊಮಾಟೊ. ಗೈಸ್ ಇವಾಗ ರೊಟ್ಟಿ ಹಿಟ್ಟನ್ನ ಕಲ್ಸೋಣ. ಗೈಸ್ ಬೇಯಕ್ಕಿಟ್ಟಿದ್ದೀನಿ. ಗೈಸ್ ರೊಟ್ಟಿ ಬೇಯಕ್ಕಿಟ್ಟಿದ್ದೀನಿ. ಸೊ ಡೈಲಿ ಅಷ್ಟರಲ್ಲಿ ಅದ್ರ ಮೇಲೆ ಎರಡು ಟಾಪಿಂಗ್ಸ್ ಹಾಕಕ್ಕೆ ಏನೇನು ಪ್ರಿಪ್ರೇಷನ್ ಮಾಡ್ಕೋಬೇಕು ಮಾಡೋಣ. ಒಂದು ನಿಮಿಷ. ಗೈಸ್ ಅವಳಿಗೆ ಮೆಣಸಿನ್ಕಾಯಿ ಅಂದ್ರೆ ತುಂಬಾ ಇಷ್ಟ, ಸ್ಪೈಸಿ ಜಾಸ್ತಿ ಇಷ್ಟಪಡ್ತಾಳೆ. ಒಂದು ನಿಮಿಷ, ರೊಟ್ಟಿನ ತಿರುವಾಗ ಅದಾಗ್ಲಿ. ಕಂಟಿನ್ಯೂ ಮಾಡ್ತೀನಿ. ಅವಳಿಗೆ ಮೆಣಸಿನ್ಕಾಯಿ ಅಂದ್ರೆ ತುಂಬಾ ಇಷ್ಟ, ಅವಳಿಗೆ ಕೇಳಿಸ್ಬಿಡುತ್ತೆ. ಸೊ ಮೆಣಸಿನ್ಕಾಯಿ ಫಸ್ಟ್ ಟಾಪಿಂಗ್ಸ್ ಅಲ್ಲಿ ಫಸ್ಟ್ ಇಂಗ್ರೀಡಿಯಂಟ್ ಅದೇ. ಮಿಕ್ಸಿ ಫುಲ್ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ. ಒಂದು 6 ಮೆಣಸಿನ್ಕಾಯಿ ಹಾಕೋಣ ಸಾಕನ್ಸುತ್ತೆ. 3, 4, 5, 6 ನೋಡಿ ಕಾಣುತ್ತಾ? 6 ಮೆಣಸಿನ್ಕಾಯಿ ನೋಡಿ. 1, 2, 3, 4, 5, 6. ಯಾಕೋ ಕಿಕ್ಕಿಲ್ಲ. ಅವಳದು ಬರ್ಡೇ ಬಂದು 14, ಸೊ 14 ಮೆಣಸಿನ್ಕಾಯಿ ಹಾಕ್ಬೇಕು. 6, 7, 8, 9, 10, 11, 12, 13, 14 ಫೈನಲಿ. ನೋಡಿದ್ರೆ ಇದು ರೊಟ್ಟಿ ಆಗಿದೆ. ಇದನ್ನ ಆಫ್ ಮಾಡಿದೆ. ಅದನ್ನ ಮುಚ್ಚಿಟ್ಬಿಡ್ತೀನಿ. ಗಟ್ಟಿ ಆದ್ರೆ ಚೆನ್ನಾಗಿರಲ್ಲ, ಮೆತ್ತಗಿರಲ್ಲ. ಸೊ ಇದನ್ನ ಫುಲ್ ಗ್ರೈಂಡ್ ಮಾಡ್ಕೊಳ್ಳೋಣ. ಇದ್ರದ್ದು ಮುಚ್ಚಲ ಬೇಕು. ಒಂದು ನಿಮಿಷ. ಸಿಕ್ತು, ಮುಚ್ಚಲ ಸಿಕ್ತು. ಬ್ಲೇಡ್ ಆಗಿರ ಗ್ರೈಂಡ್ ಮಾಡ್ತಾ ಸಿಕ್ತು. ಚಾಪರ್ಗೆ ಬ್ಲೇಡ್ ಹಾಕ್ತಿರಾನೆ, ಕಟ್ ಮಾಡ್ತೀವಿ. ನೋಡೋಣ ಇವಾಗ ಪೇಸ್ಟ್ ಆಗಿದೆ ಅಂತ.
ಅಟ್ಲೀಸ್ಟ್ ಸಣ್ಣ ಸಣ್ಣಗಾದ್ರೂ ಆಗಿರ್ಬೇಕು. ಓ ಆಗಿಲ್ಲ ನೋಡಿ, ಚೆನ್ನಾಗಾಗಿಲ್ಲ. ಸೊ ಇದಕ್ಕೆ ಏನ್ ಮಾಡೋಣ? ಹಾ, ಮಿಕ್ಸಿಲಿ ಹಾಕಿ ಫುಲ್ ನೈಸ್ ಮಾಡೋದು. ಮಿಕ್ಸಿ ಐಸ್ ನಾನು ಅನ್ಕೊಂಡಲ್ಲ, ಪೇಸ್ಟ್ ಮಿಕ್ಸಿಲಿ ಮಾಡಿದಕ್ಕೆ ಕರೆಕ್ಟ್ ಆಗಿದೆ ನೋಡಿ. ಈ ತರ ಆಗುತ್ತೆ ಅನ್ಕೊಂಡಿದ್ದೆ ಚಾಪರಲ್ಲಿ, ಆಗಿಲ್ಲ. ಸೊ ಪೇಸ್ಟ್ ಮಾಡಿದ್ದಾಯ್ತು. ಒಟ್ಟು 14 ಮೆಣಸಿನ್ಕಾಯಿ. ನೆಕ್ಸ್ಟ್ ಟೊಮೊಟೊನ ಕಟ್ ಮಾಡ್ಕೊಳ್ಳೋಣ, ಹಾಗೆ ಸ್ವಲ್ಪ ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ. ನೈಸ್. ಇವಾಗ ಫಸ್ಟ್ ಈರುಳ್ಳಿ. ಇದನ್ನ ಈ ತರ ಕಟ್ ಮಾಡಿದ್ರೆ ಕಣ್ಣು ಹೊಡಿತಾರೆ. ಗೈಸ್, ಇದನ್ನ ಈ ತರ ಕಟ್ ಮಾಡಿದ್ರೆ ಕಿಕ್ಕಿರಲ್ಲ, ಕಣ್ಣು ತುಂಬಾ ಉರಿತದೆ. ಸೊ ಇದನ್ನು ಚಾಪರ್ಗೆ ಹಾಕಿ ಫುಲ್ ಗ್ರೈಂಡ್ ಮಾಡ್ಬಿಡ. ಈರುಳ್ಳಿನ ಫುಲ್ ಕಟ್ ಮಾಡ್ಕೊಂಬಿಡೋಣ. ಕಟ್ ಮಾಡಿ ಸ್ವಲ್ಪ ಲೈಟಾಗಿ ಕಟ್ ಮಾಡಿ ಚಾಪರ್ಗೆ ಹಾಕ್ಬಿಡ್ತೀನಿ. ಹಾಗೆ ಟೊಮೊಟೊನ ಹಾಕ್ಬಿಡ್ತೀನಿ, ಅದು ಚೆನ್ನಾಗಿರಲ್ಲ, ಬಾಯಿ ಸಿಕ್ಕಿದ್ರೆ ಅದೇ ಒಂಥರ ಡಿಫ್ರೆಂಟ್ ಟೇಸ್ಟ್ ಬಂದ್ಬಿಡುತ್ತೆ. ಕಣ್ಣಲ್ಲಿ ನೀರು, ಈರುಳ್ಳಿದು ಯಾಕೋ ಇಷ್ಟು ಹಾಕಿದ್ರೆ ಚೆನ್ನಾಗಿರಲ್ಲ, ಒಂದ್ ಪೀಸ್ ನಾನೇ ತಿನ್ಕೊಂಡ್ರೆ. ಇವಾಗ ಮತ್ತೆ ಚಾಪ್ ಮಾಡೋಣ. ನೋಡೋಣ. ಯಾ, as I expected. See guys, ಆಗಿದೆ. ಸೊ ಇವಾಗ ರೊಟ್ಟಿನೂ ಬಿಸಿ ಬಿಸಿ ರೊಟ್ಟಿ, ಬಿಸಿ ಇರಲಿ. ನೋಡಿ ಬಿಸಿ. ಇವಾಗ ಇದ್ರ ಮೇಲೆ ಟಾಪಿಂಗ್ಸ್. ರೆಡಿ. ಫಸ್ಟ್ ನಾನು ಹೇಳಿದ್ನಲ್ಲ, ಒಂದ್ ನಿಮಿಷ ಕೈ ತೊಳ್ಕೊಂಡು. ಫಸ್ಟ್ ನಾನು ಹೇಳಿದ್ನಲ್ಲ, ಗ್ರೀನ್ ಚಿಲ್ಲಿ ಫುಲ್ ಹಾಕ್ಬಿಡೋಣ. ನಿಮಗೆ ಕಾಣಿಸ್ತಿಲ್ಲ ಅಲ್ಲ, ಈ ಕಡೆ ಶಿಫ್ಟ್ ಆಗ್ತೀನಿ. ನೋಡಿ ಕಾಣಿಸ್ತಾ ಇದೆಯಲ್ಲ ರೊಟ್ಟಿ. ಇವಾಗ ಫುಲ್ ಮೆಣಸಿನ್ಕಾಯಿ ಹಾಕಾಯ್ತು. ಹುಡುಗಿ ಐರ ಬಂದು ಹೇಳಿ ತೋರಿಸ್ತೀನಿ. ಐರಿ ನೋಡಿ ಗೈಸ್, ಮಗಳು ಸುಮ್ಮನೆ. ಓಕೆ, ಒಳಗೆ ಕಳಿಸ್ಬಿಟ್ಟು ಬರ್ತೀನಿ. ಗೈಸ್ ಬಿಟ್ಟು ಬಂದೆ. ಟಾಪಿಂಗ್ಸ್ ಮತ್ತೆ ಶುರು ಮಾಡ್ಕೊಳ್ಳೋಣ. ಸೊ ನೆಕ್ಸ್ಟ್ ಇದನ್ನ ಹಾಕೋಣ. ಇದನ್ನ ಫುಲ್ ಬೇಡ, ಸ್ವಲ್ಪ ಎಸ್ ಮಾಡಾಯ್ತು. ವಿಯರ್ಡಾಗಿ ಮಾಡಿದ್ದೀನಿ, ಬಟ್ ನೋಡ್ತಾ ಇದ್ರೆ ನನಗೆ ತಿನ್ಬೇಕು ಅನ್ನಿಸ್ತಾ ಇದೆ. ನೋಡೋಣ ಯಾವ ಥರ ಆಗುತ್ತೆ.
ಹುಡುಗಿ ಏನ್ ರಿಯಾಕ್ಷನ್ ಕೊಡ್ತಾಳೆ ಅಂತ. ಇದನ್ನ ಸ್ವಲ್ಪ ಬಿಸಿ ಮಾಡಬೇಕು, ಯಾಕಂದ್ರೆ ಚೀಸ್ ಎಲ್ಲ ಮೆಲ್ಟ್ ಆಗ್ಬೇಕಲ್ವಾ. ಸೊ ಅದಕ್ಕೆ ಬಿಸಿ ಮಾಡಾದ್ಮೇಲೆ ಇನ್ನೊಂದ್ 2-3 ಐಟಮ್ಸ್ ಇದೆ, ಅದನ್ನ ಆಡ್ ಮಾಡಿ ಅವಳಿಗೆ ಕೊಡ್ತೀನಿ. ಬಿಸಿ ಮಾಡಕ್ ಇಡ್ತಾ ಇದೀನಿ. ಇದು ಸ್ವಲ್ಪ ಬಿಸಿ ಆಗ್ಲಿ, ಆಮೇಲೆ ಮಾಡೋಣ. ಸ್ವಲ್ಪ ಮೆಲ್ಟ್ ಆಗಿದೆ. ಸೊ ಇವಾಗ ಇದ್ರ ಮೇಲೆ ಫಸ್ಟ್ ಲೆಮನ್ ಹಾಕೋಣ. ಇಲ್ಲ ಹೇಳಿದೆ ಇವೆರಡು ಮಿಕ್ಕಿದೆ ಅಷ್ಟೇ, ಹಾಕೋಣ. ಅಷ್ಟು ಲೆಮನ್ ಹಾಕ್ತೀನಿ. ಲೆಮನ್ ಹಾಕಿದ್ದಾಯ್ತು. ಸೊ ಲಾಸ್ಟ್ ಇಂಗ್ರೀಡಿಯಂಟ್ ಇದನ್ನ ನೀವು ನೋಡಿ. ಮೊಸರು ಹಾಕಕ್ಕಿಂತ ಮುಂಚೆ ಒಳ್ಳೆ ನೋಡಕ್ ಪಿಜ್ಜಾ ಇದ್ದಂಗಿದೆ. ನಾನು ಏನೇನೋ ಹಾಕಿ ಬೇರೆ ತರ ಏನಾದ್ರು ಬಿಯರ್ಡ್ ಮಾಡೋಣ ಅಂದ್ರೆ ಪಿಜ್ಜಾ ತರ ಆಗ್ಬಿಟ್ಟಿದೆ. ಸೊ ಮೊಸರು ಹಾಕ್ತೀನಿ. ಇದನ್ನ ಪ್ಲೇಟ್ಗೆ ಸರ್ವ್ ಮಾಡೋ ಟೈಮ್. Our recipe is ready. Guys, ರೆಸಿಪಿ ರೆಡಿ ಆಗಿದೆ ನೋಡಿ. ಸೊ ನನಗೂ ಟೇಸ್ಟ್ ಮಾಡ್ಬೇಕು ಅನ್ಸ್ತಾ ಇದೆ. ಫಸ್ಟ್ ಅವಳು ಟೇಸ್ಟ್ ಮಾಡ್ಲಿ, ಅವಳದವಳು ಸ್ವಲ್ಪ ಕಿತ್ಕೊಂಡು ತಿಂತೀನಿ, ನೋಡೋಣ ಇದಾಗಿದೆ ಅಂತ. ಹಾ ಗೈಸ್, ರೆಡಿ ಆಗಿದೆ. ಹೋಗಿ ಅವಳಿಗೆ ತೋರ್ಸೋಣ ಏನ್ ಹೇಳ್ತಾಳೆ ರಿಯಾಕ್ಷನ್ ಅಂತ. ನೋಡಿ ಆಗಿದೆ, ರೆಡಿ. ನಿನಗೆ ಇನ್ನೇನೇನ್ ಸ್ಮೆಲ್ ಬರುತ್ತೋ. ಓಕೆ, ರೆಡಿನಾ? ಬೇಕಾ ಬೇಡವಾ? ವಿಯರ್ಡ್ ಆಗಿ ಮಾಡಕ್ಕೆ 1 hour ತಗೊಂಡೋಗಿ 1 hour ಮಾಡಿದ್ಯಾ? ವಿಯರ್ಡ್ ಆಗಿ ಮಾಡಕ್ಕೆ ವಿಯರ್ಡ್ ಬೇಕಲ್ಲ, ವಿಯರ್ಡ್ ಆಗಿರ್ಬೇಕಂದ್ರೆ 1 hour ಇರ್ಬೇಕು. 4 hour ಸ್ಟ್ಯಾಂಡರ್ಡ್ ಆದ್ರೆ ಅರ್ಧ ಗಂಟೆಲಿ ಆಗ್ಬಿಡುತ್ತೆ. ಓಕೆ, ಸೀದೋಗಿರೋದೇ ತಿನ್ನು, ಸರಿನಾ? ಓಕೆ, ತಗೋ. ಏನೋ ಇದು ಮೊಸರು ಚರ್ಲಿ ಆಗಿರೋ ಊಟ ಕೊಟ್ಟಿದ್ಯಲ್ಲ ಮೊಸರು ಹಾಕ್ಬಿಟ್ಟು. ಇದ್ರ ಹೆಸರು ಏನ್ ಗೊತ್ತಾ? ಅಕ್ಕಿ ರೊಟ್ಟಿ ವಿಯರ್ಡ್ ಅಕ್ಕಿ ರೊಟ್ಟಿ. ಸೊ ಇದನ್ನ ಪಿಜ್ಜಾ ತರ ಹೀಗೆ ತಗೊಂಡು ಬೈಟ್ ಮಾಡು. ಹಾಗೆ ಬೈಟ್ ಮಾಡು, ತಿನ್ನಮ್ಮ. ಹಾ, ಎತ್ತದಲ್ಲ, ಹಾಗೆ ತಿನ್ನು. ನೋಡೋದಲ್ಲ, ತಿನ್ಬೇಕದು. ಹೇಗಿದೆ? ಚೆನ್ನಾಗಿದ್ಯಾ? ಒಟ್ನಲ್ಲಿ ನನ್ನ ಹತ್ರ 200 ರೂಪಾಯಿ ದೇಪ್ಕೊಂತೀಯ. ತರಕಾರಿ ಹಾಕಿಲ್ಲ, ಅದೇನೋ ಸಿಗ್ತದೆ, ಅದೇನಂತ ಗೊತ್ತಾಗ್ತಿಲ್ಲ. ತಿನ್ನು ಸ್ವಲ್ಪ ಜಾಸ್ತಿ, ದೊಡ್ಡ ಬೈಟ್ ತಗೋ. ಆಮೇಲೆ ಹಾಕಿರೋದನ್ನ ಹೇಳ್ತೀನಿ, ವಿಡಿಯೋ ಅಲ್ಲಿ ನೋಡು. ನಾನೇ ಎಲ್ಲ ರಿವೀಲ್ ಮಾಡಿದ್ರೆ. ಬಿಗ್ ಬೈಟ್. How is it? ವಿಯರ್ಡ್ ಆಗಿ ಮಾಡೇ ಚೆನ್ನಾಗಿದೆ ಅಂತ್ಯಾ? ಇನ್ನೇನ್ ಹೇಳಿ? ಒಟ್ನಲ್ಲಿ ವಿಯರ್ಡ್ ಆಯ್ತಲ್ಲ ಸ್ವಲ್ಪನಾದ್ರು. ಮೊಸರು ಒಡೆದೋಗ್ಬೇಕು ಅಂತ ಹಾಕಿದ್ಯಾ? ಆಯ್ತು, ಚಾಲೆಂಜ್ ಮುಗಿತು. ಇವಾಗ ನಾನೊಂದ್ ಬೈಟ್ ತಗೋತೀನಿ. ನನ್ ವಿಯರ್ಡ್ ನಿನ್ ವಿಯರ್ಡ್ ಅಲ್ಲ, ಅದೇ ನಾನ್ ಮಾಡಿರೋ ವಿಯರ್ಡ್ ಚಾಲೆಂಜ್ ನಾನು ಬೈಟ್ ತಗೋತೀನಿ. ಅದೇನೋ ತಿಂತಾ ಇದ್ರೆ ನಂಗೂ ಟೆಂಪ್ಟ್ ಆಗ್ತಿದೆ. ಆಕ್ಚುಲಿ ಮಾಡ್ಬೇಕಾದ್ರೆ ಟೆಂಪ್ಟ್ ಆಗ್ತಿತ್ತು. ನಿಮ್ ತರ
ಚಿಕ್ಕ ಚಿಕ್ಕ ಬೈಕ್ ಗೊತ್ತಾ? ನಮ್ಮ ಅಮ್ಮನೇ ತಿಂತಾರಂತೆ ನೋಡಿ. ಹೇಗಿದೆಮ್ಮ ವಿಯರ್ಡ್? ರೊಟ್ಟಿಲು ಪಿಜ್ಜಾ ಮಾಡ್ಬೋದು. ಆಕ್ಚುಲಿ ಸೀರಿಯಸ್ ಆಗಿ ಪಿಜ್ಜಾ ಇದ್ದಂಗಿದೆ. ಪಿಜ್ಜಾನೇ ಸೇಮ್. ಏನ್ ಗೊತ್ತಾ, ಇದು ವಿಯರ್ಡ್ ಆಗಿಲ್ಲ. 200 ರೂಪಾಯಿ ಕಳ್ಕೊಳ್ಳೋ ಚಾಲೆಂಜ್ ಮಾಡ್ಕೊಂಡ್ಯಾ ನೀವು. ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಹೇಳಿಲ್ವಾ ಸ್ಟಾರ್ಟಿಂಗ್ ಅಲ್ಲಿ ಇವನೇ ಬಕ್ರಾ ಅಂತ. ಇದು ಅಕ್ಕಿ ರೊಟ್ಟಿಲಿ ಪಿಜ್ಜಾನ ಹೇಗ್ ಮಾಡ್ಬೋದು ಅಂತ ತೋರ್ಸ್ಕೊಡ್ತೀನಿ. ಗೈಸ್ ಏನ್ ಗೊತ್ತಾ, ಪಾಪ ನನ್ ತಂಗಿ ಹೊಟ್ಟೆ ಕೆಡ್ಸ್ಕೊಳ್ಳೋದ್ ಬೇಡ ಅಂತ ಈ ತರ ಕ್ಲಿಯರ್ ಆಗಿ ಚೆನ್ನಾಗ್ ಮಾಡ್ಕೊಡ್ತೀನಿ. ಅವನ್ ಚಾಲೆಂಜು ಅವನೇ ಬ್ರೇಕ್ ಮಾಡ್ಕೊಬಿಟ್ಟ ಚೆನ್ನಾಗ್ ಮಾಡ್ಬಿಟ್ಟು, ಅದಕ್ಕೆ ತೇಪೆ ಹಚ್ಕೊತಾ ಇದ್ದಾನೆ. ತೇಪೆ ಗೀಪೆ ಏನು ಇಲ್ಲ, ಪಾಪ ಅವಳೆ ಕಷ್ಟ ಆಗ್ಬಾರ್ದು ಅಂತ. ಕೊಡಿಲಿ, 1 ನಿಮಿಷ ಕೊಡಿಲಿ. ಚಾಲೆಂಜ್ ಇದ್ದಿದ್ದು ನಂದು, ಮಾಡಿದ್ದು ಇವನು, ತಿನ್ಬೇಕಾದವಳು ನಾನು. ಆದ್ರೆ ಅಲ್ಲಿ ನೋಡಿ ಅವ್ರಿಗೆ ಟೇಸ್ಟ್ ಇಷ್ಟ ಆಗ್ಬಿಟ್ಟಿದೆ ಇವಾಗ. ಅದು ನಾನು ಹೇಳ್ತಾರೆ ಸೀರಿಯಸ್ಲಿ ಸಕ್ಕತ್ತಾಗಿ ಮಾಡಿದಾನೆ. ಅಕ್ಕಿ ರೊಟ್ಟಿಲು ಪಿಜ್ಜಾ ಮಾಡೋದು ಹೇಗೆ ಅನ್ನೋದನ್ನ ತೋರ್ಸ್ಕೊಟ್ಟಿದ್ದಾನೆ. ಸೊ ಪಿಜ್ಜಾ ತರನೇ ಇದೆ. ಬೆಟ್ಟದ ನಲ್ಲಿಕಾಯಿ ಬೇರೆ ಹಾಕಿದಾರಂತೆ. ಇಲ್ಲ ಇಲ್ಲ, ಬೆಟ್ಟದ ನಲ್ಲಿಕಾಯಿ ಹಾಕಿಲ್ಲ. ರೆಸಿಪಿನ ಮತ್ತೆ ಫುಲ್ ಈ ವ್ಲಾಗ್ ನೋಡಿ ಅವಾಗ ನಿಮ್ಗೆ ಗೊತ್ತಾಗುತ್ತೆ. ಆಕ್ಚುಲಿ ಇದು ನಂದು ಏನದು ಚಾಲೆಂಜ್ ಕೆಟ್ಟೋಯ್ತು, ಎಕ್ಕುಟ್ಟೋಯ್ತು. ಸೊ ಇವಾಗ ಅದಕ್ಕೆ ಇರಿ ಒಂದ್ ನಿಮಿಷ ಇರಮ್ಮ. ಇದು ಸೊ ಅದಕ್ಕೆ ಈ ವಿಡಿಯೋಗೆ ಕ್ಯಾಪ್ಷನ್ ನೀವೇ ಬರ್ಕೊಂಬಿಡಿ. ಏನಂತ ಅಂದ್ರೆ ಹೌ ಟು ಡೂ ಪಿಜ್ಜಾ ಇನ್ ಅಕ್ಕಿ ಹಿಟ್ಟು ಏನೋ ಮಾತಾಡ್ಬೇಕಂತ ಕೊಡ್ತೀನಿ. ಸೊ ಇವಾಗ ಅವನೇ ಸಾಕ್ಷಿಯುತವಾಗಿ ನಂಗೆ 200 ರೂಪಾಯಿ ಕೊಡ್ತಾನೆ. ಹಲೋ, 200 ರೂಪಾಯಿ. ಇವಾಗ ವಿಡಿಯೋ ಎಲ್ಲರ ಮುಂದೆ ಕೊಡ್ಬೇಕು. ಸೊ ಯಾಕೆ ಇದನ್ನ ನಾನು ಮಾತಾಡ್ಬೇಕು ಅಂತ ಇಸ್ಕೊಂಡೆ ಅಂದ್ರೆ, ವಿಡಿಯೋ ಆಗೋದ್ಮೇಲೆ ನಾವು ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ಕೊಟ್ಟೆ ಗೈಸ್ ಅಂದ್ರೆ ನಿಮ್ಗೆ ಏನ್ ಸಾಕ್ಷಿ ಸಮೇತವಾಗಿ ಅವ್ನ್ ಕೊಡ್ಬೇಕು. ಅವನ ಪ್ರಕಾರ ನಾನು ಸಾಕ್ಷಿ ಸಮೇತವಾಗಿ ವಿಯರ್ಡ್ ಚಾಲೆಂಜ್ ಕಂಪ್ಲೀಟ್ ಮಾಡಿಲ್ಲ ನೋಡಿ. ಅವ್ನ್ ವಿಯರ್ಡ್ ಫುಡ್ ನ ಅವನೇ ತಿಂತಾ ಇದ್ದಾನೆ ಎಂಜಾಯ್ ಮಾಡ್ಕೊಂಡು. ಸೊ ಯಾವ ರೇಂಜ್ಗೆ ವಿಯರ್ಡ್ ಚಾಲೆಂಜ್ ಮಾಡಿದ್ದಾನೆ ಇವನು ಅಂದ್ರೆ, ಅವನೇ ಬಕ್ರ ಮಾಡ್ಕೊಂಡು ವಿಯರ್ಡ್ ಚಾಲೆಂಜ್ ಮಾಡ್ಕೊಂಡ್ಯಾನೆ. ಅಲ್ಲಿ ಅದಿನ್ 2 ನಿಮಿಷ ಖಾಲಿ ಆಗತ್ತೀರಿ. ಹಿಂಗೆ ವ್ಲಾಗ್ ನಡೀತಾನೆ ಖಾಲಿ ಆಗತ್ತೆ. ಅದಿನ್ 2 ನಿಮಿಷ ಅವನೇ 4 ಬೈಟ್ ತಿಂತಾನೆ. ಇಷ್ಟ ಆಗ್ಲಾ, ನಾವಮ್ಮ 1 ಬೈಟು ನಾನು 1 ಬೈಟ್ ತಿಂದ್ರೆ ಖಾಲಿ ಅದು. ಸೊ ಅವ್ನ ವ್ಲಾಗ್ ನಾನೇ ಮಾಡತಾರ ಆಗೋಯ್ತೀರಿ. ಅವ್ನಿಗೆ ಕೊಡ್ತೀನಿ. ಮರ್ಯಾದೆ ಕಳ್ಕೊಳ್ಳೋದ್ ಬೇಡ. ಸೊ ಹೋಗಿ ಗಿಫ್ಟ್ ಅದೇ ಅವ್ನ್ ಚಾಲೆಂಜ್ ಒಂದ್ ಸೋತ್ಬಿಟ್ಟಿಯಾನಲ್ಲ ಅದಕ್ಕೆ. ಸೊ ಏನಂತೀಯಮ್ಮ, ನಿನ್ ಮಗ ಚಾಲೆಂಜ್ ಅಲ್ಲಿ ಸೋತ್ಬಿಟ್ಟಿಯಾನೆ ಚೆನ್ನಾಗ್ ಮಾಡ್ಬಿಟ್ಟು ರೊಟ್ಟಿ ಪಿಜ್ಜಾ. ಏನ್ ಹೇಳು, ಬಾಯ್ ಬಡ್ಕೊಂಡಂಗಿದೆ. ಇಲ್ಲ ಆಕ್ಚುಲಿ ಚೆನ್ನಾಗ್ ಮಾಡ್ಬಿಟ್ಟಿಯಾನೆ ಪೆದ್ದ ಮಗ. ಅಯ್ಯೋ ಅದೇನ್ ವೇರ್ಡ್ ಮಾಡಿದನು. ಅದೇನು ಉಳ್ಳುಳ್ಳುಗೆ ಆಕ್ಚುಲಿ ನಮ್ಮ ಮನೇಲಿ ಖಾರ ಜಾಸ್ತಿ ಸರಿನಾ. ಸೊ ಅವನು ಖಾರ ಜಾಸ್ತಿ ಹಾಕ್ಬಿಟ್ಟಿದ್ದಾನೆ. ಖಾರ ಜಾಸ್ತಿ ಆದ್ರೆ ನಮ್ಗೆ ಇಷ್ಟ ಆಗುತ್ತೆ. ಅದೊಂದು ಗೊತ್ತಿದ್ಮೇಲೆ ಅವನೇನಾದ್ರು ಸ್ವೀಟ್ ಹಾಕಿ ವಿಯರ್ಡ್ ಮಾಡ್ಬೇಕಾಗಿತ್ತು. ಅವನು ವಿಯರ್ಡ್ ಅದ್ ಏನ್ ಮಾಡಿದಾನೋ ನೋಡ್ಬೇಕು ವ್ಲಾಗ್ ಅಲ್ಲಿ. ಅದ್ ಏನ್ ಕುಕ್ ಮಾಡಿದಾನೋ ನನ್ನ ಕಿಚನ್ ಒಳಗಡೆ ಬರಕ್ ಬಿಟ್ಟಿಲ್ಲ. ಬರ್ಬಾರ್ದು ಗೋ ಔಟ್ ಗೆಟ್ಲ ಅಷ್ಟ ಅನ್ಕೊಂಡು ನನ್ನ ಬಿಟ್ಟಿಲ್ಲ ಅವನು. ಸೊ ಚೀಸ್ ಹಾಕಿದಾನೆ, ಏನೇನೋ ತರಕಾರಿ, ಈರುಳ್ಳಿ, ಟೊಮೆಟೊ, ಪಿಜ್ಜಾಗ್ ಹಾಕ್ತಾರಲ್ಲ ಟಾಪಿಂಗ್ಸ್, ಬರೋ ಟಾಪಿಂಗ್ಸ್ ಎಲ್ಲ ಹಾಕಿಯಾನೆ. ಅದ್ರ ಜೊತೆಲಿ ನಿಂಬೆಹಣ್ಣು, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ಟೇಸ್ಟ್ ಪ್ರಕಾರ ಅದು ಅದೇನದು ಏನದು ಬೆಟ್ಟದ ನಲ್ಲಿಕಾಯಿ. ಕರೆಕ್ಟ್, ಬೆಟ್ಟದ ನಲ್ಲಿಕಾಯಿ. ಅಲ್ಲ ಟೇಸ್ಟ್ ಎಲ್ಲ ಬರ್ತಾ ಇದೆ ನಮ್ಗೆ. ಏನೇನೋ ಹಾಕ್ಬಿಟ್ಟಿವನು, ಬಟ್ ಟೇಸ್ಟ್ ಚೆನ್ನಾಗಿದೆ. ಉಳ್ಳುಳ್ಳುಗೆ ಖಾರವಾಗಿ. ಇನ್ನೊಂದು ನೀವು ಟ್ರೈ ಮಾಡಿ ರೆಸಿಪಿ ಇನ್ನೊಂದೇನ್ ಆಗ್ಬಿಟ್ಟಿದೆ ಅಂದ್ರೆ, ಅದು ರೊಟ್ಟಿಲ್ ಮಾಡ್ಬಾರ್ದಾಗಿತ್ತು ಇವನು. ಅದು ಆ ರೊಟ್ಟಿನ ಫುಲ್ ದೋಸೆ ತರ ಮೆತ್ತಗ್ ಮಾಡಿದಿದ್ರೆ ಚೆನ್ನಾಗಿರ್ತಿತ್ತೇನೋ. ಅಂದ್ರೆ ವಿಯರ್ಡ್ ಆಗಿ ಅಕ್ಕಿ ರೊಟ್ಟಿ ಮಾಡಿದ್ರೆ ಅದು ಅಫ್ಕೋರ್ಸ್ ಪಿಜ್ಜಾ ಬೇಸ್ ತರ ಅದು ಗಟ್ಟಿ ಆಗುತ್ತೆ. ಅದು ಸಖತ್ತಾಗೆ ಇದೆ ಆಕ್ಚುಲಿ. ಅಲ್ಲಿ ನೋಡಿ, ಅಲ್ಲಿ ಬಾಯ್ ಬಡ್ಕೊಂಡಾಗಿದೆ ಅನ್ಬಿಟ್ಟು ತಿಂತಾನೆ ಇದಾರೆ. ಬಾಯ್ ಬಡ್ಕೊಂಡಾಗಿದೆ ಅನ್ಬಿಟ್ಟು ಹೇಳ್ತಾ ಇದೀನಿ. ಈ ವಿಡಿಯೋನ ನಂಬ್ಕೋಬೇಕು, ಚೆನ್ನಾಗಿಲ್ಲ ಇದೆಲ್ಲ ಊಫಿ. ಮತ್ತೆ ಮಾಡ್ತೀನಿ, ನಿಮಿಷ ಇರಿ. ಅಂಡ್
ಇವನು ಹೇಳಿದಾನಲ್ವಾ ಎಷ್ಟೊಂದು ಬ್ಲಾಗ್ ಅಲ್ಲಿ ನಾನು ಹರ್ಬ್ ಲೈಫ್ ವೆಲ್ನೆಸ್ ಕೋಚ್ ಅಂತ ನೀವು ನೋಡ್ತಾ ಇರ್ಬೋದು. ನಾವು ಊಟದಲ್ಲಿ ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂತೀವಿ ಅಂತ. ಯಾವ ಡಯಟ್ ಅಲ್ಲ ಏನು ಫಾಲೋ ಮಾಡಲ್ಲ, ಎಲ್ಲಾ ರೀತಿ ಎಂಜಾಯ್ಮೆಂಟ್ ಮಾಡ್ಕೊಂಡು ತಿಂತೀವಿ ನಾವು. ಸೊ ಇವ್ನ್ ಮಾಡಿರೋ ವಿಯರ್ಡ್ ಚಾಲೆಂಜ್ ಅಲ್ಲಿ ಇವನೇ ಸೋತ್ಬಿಟ್ಟು ಇವಾಗ ನನಗೆ ಇವನು ನಾನ್ ಚಾಲೆಂಜ್ ಅಲ್ಲಿ ಗೆದ್ದಿರೋದಕ್ಕೆ ನನ್ಗೆ 200 ರೂಪಾಯಿ ಕೊಡ್ತಾನೆ. ಕೊಡು, ತಗೋ, ಕೊಡ್ತೀನಿ. ನೀನ್ ಇಟ್ಕೊಂಡು ತಗೊಂಬರೋದೇನದು ಒಳಗಿಟ್ಟಿದೀನಿ. ಒಳಗೆ ಯಾಕೆ ಇಡ್ಬೇಕು ಅದನ್ನ? ಇಲ್ಲಿ ಇಲ್ವಾ? ಇದೇನಿದು? ಈ ಪಾಕೆಟ್ ಅಲ್ಲಿ ಇಟ್ಕೊಳ್ಳಲ್ಲ. ಪಾಕೆಟ್ ಪ್ಯಾಕೆಟ್ ಪ್ಯಾಕೆಟ್ ಅಂತಾರೆ, ಪಾಕೆಟ್ ಅನ್ನಲ್ಲ, ವ್ಯಾಲೆಟ್ ಅಂತಾರೆ. ವಾಲೆಟ್. ಹುಡುಗಿನ ನೀನು ಪರ್ಸನಕ್ಕೆ ಹೊಡಿಬೇಡಿ. ನಾನ್ ಯಾಕೆ ನೀನು ನೋಡಿಲಿ, ನಿನ್ನ ನೀನೇ ಹೊಡ್ಕೊಂಡಿದ್ಯಾ, ತಗೋ. ಓಕೆ ಗಾಯ್ಸ್, ಬಾಯ್. ಗೈಸ್ ವಾಲೆಟ್ನೆಲ್ಲ ಎತ್ತಿಟ್ಬಿಡ್ತೀನಿ, ಸಿಗ್ತಾ ಇಲ್ಲ. ಸೊ ಫೋನ್ ಪೇ ಮಾಡ್ಬಿಡ್ತೀನಿ. ಏನ್ ಮಾಡೋದು? ಏನಂತೀಯ? ಏನಾಗಂದ್ರೆ ಏನು ಈಗಂದ್ರೆ ಏನು? ಏನ್ ಬೇಕು ಬಾಯಿ ಬಿಟ್ಟು ಹೇಳು. ಬಾಯಿ ಬಿಟ್ಟು ಹೇಳಿದ್ರೇನೆ ಕೊಡೋದು. ಅಲ್ಲ ಇದು ಹಿಂಗೆ ಕೊಡು. ಏನದು? ಕೊಡೋ ಇಲ್ಲಿ ಉಲ್ಟಾ ಕ್ಯಾಮ್ರಾ. ಇಟ್ಕೊಬರ. ಎಷ್ಟು ಖರಾಬ್ ದಿನ ಒಂದು ಅಂದ್ರೆ, ನನ್ನ ಬಕ್ರ ಮಾಡಕ್ ಹೋಗಿ ಸ್ಟಾರ್ಟಿಂಗ್ ಅಲ್ಲೇ ನೀನ್ ದೊಡ್ಡ ಬಕ್ರ ನೀನ್ ಚಿಕ್ಕ ಬಕ್ರ ಅನ್ಕೊಂಡು ಆಯ್ತಾ, ನನ್ನ ಬಕ್ರ ಮಾಡಕ್ ಹೋಗಿ ಅವನೇ ಬಕ್ರ ಆಗೋಗ್ಬಿಟ್ಟಿಯಾನೆ ಆಯ್ತಾ. ಅವನ್ ವಿಯರ್ಡ್ ಚಾಲೆಂಜ್ ಅವನೇ ಸುತ್ತೋಗ್ಬಿಟ್ಟ. ಇದಾದ್ಮೇಲೆ ಅವನ್ಗೊಂದು ಇನ್ನೊಂದು ಅಡ್ಡಿ ಅಲ್ಲ, ಇನ್ನೊಂದು ತೊಂದ್ರೆ ಇಟ್ಕೊಂಡಿರೋದು ಅಂದ್ರೆ 200 ರೂಪಾಯಿ ಕಳ್ಕೊಳ್ಳೋದು. ಇಷ್ಟೆಲ್ಲ ಎಫರ್ಟ್ಸ್ ಹಾಕಿ 1 hour ಅಡ್ಗೆ ಮಾಡ್ಬಿಟ್ಟು ನಂಗೆ 200 ರೂಪಾಯಿ ಬೇರೆ ಕೊಡ್ತಾನೆ ತಿಂದಿದ್ದಕ್ಕೆ. ಯಾವ ಹೋಟೆಲ್ ಅಲ್ಲಿ, ಯಾವ ರೆಸಾರ್ಟ್ ಅಲ್ಲಿ ಎಲ್ಲೂ ಈ ತರ ಟ್ರೀಟ್ಮೆಂಟ್ ಕೊಡಲ್ಲ ಅನ್ಸುತ್ತೆ. ಸೊ ಇವಾಗ 200 ರೂಪಾಯಿಗೆ ಗೈಸ್ ನನಗೆ ಗೊತ್ತಿತ್ತು ಅವ್ರು ಖಾರ ತಿಂತಾರೆ ಅಂತ. ಈ ರೇಂಜಿಗೆ ಏನು ಮಾಡಕ್ಕಾಗಲ್ಲ. ನಮ್ಮನೆ ಮೆಜಾರಿಟಿ ಖಾರನೇ ಆಯ್ತಾ. ಇಷ್ಟಾದ್ಮೇಲೂ ಒಂದ್ ದಿನ ಇನ್ನೂ ಸರಿಯೋಗಿಲ್ಲ, ಇನ್ನೂ ಖರಾಬ್ ದಿನ. ಒಂದು ವ್ಯಾಲೆಟ್ ಕಳ್ಕೊಂಡು ಇರುತ್ತೆ ಮನೇಲೆ, ಅವನ್ ಟೈಮಿಗೆ ಸಿಗಲ್ಲ ಅದು. ಯಾಕಂದ್ರೆ ಇವತ್ತು ಅವನ ಬ್ಯಾಡ್ ಡೇ ಆಗ್ಬಿಟ್ಟಿದೆ. ಸೊ ಇಷ್ಟಾದ್ಮೇಲೆ ಇವಾಗ ಅವ್ನ್ ನನ್ಗೆ ಏನ್ ಫೋನ್ ಪೇ ಮಾಡ್ತೀಯಾ? ಮಾಡಿ. ಲೈಫ್ ಟೈಮ್ ಅವನು ಟ್ರಾನ್ಸಾಕ್ಷನ್ ಆಗಿರೋದು ನಾನ್ ಸೋತೋದೆ ಅನ್ನೋ ಹಿಸ್ಟ್ರಿ ಇರ್ಬೇಕು ಅವನ್ಗೆ, ಅದಕ್ಕೆ ಕಳ್ಕೊಂಡಿಯಾನೆ. ಅದು ವಿಷಯ. ಇರ್ಲಿ ಮುಂದೆ ಮತ್ತೆ ವಿಯರ್ಡ್ ಚಾಲೆಂಜ್ ಮಾಡಿದಾಗ ನೀನ್ ಒಂದು ಬೈಟ್ ತಿನ್ಬಾರ್ದ? ಸರಿ ಆಯ್ತು, ಮುಂದೆ ಮತ್ತೆ ವಿಯರ್ಡ್ ಚಾಲೆಂಜ್ ನೀನ್ ನನ್ ಕೊಡೋದ್ ಬೇಡ. ಇಬ್ರು ಒಬ್ರಿಗೊಬ್ರು. ಏನಮ್ಮ ಏನ್ ಹೇಳಿದ್ದ? ಮುಂದೆ ಅಂದಿಲ್ಲ ಅವಳು. ಮುಂದೆ ಹೇಳಿದ್ದು ಮುಂದೆ ಅಂತ. ನೆಕ್ಸ್ಟ್ ಟೈಮ್ ಮುಂದೆ ಬೇಡ, ನೆಕ್ಸ್ಟ್ ಟೈಮ್ ಈ ತರ ವಿಯರ್ಡ್ ಚಾಲೆಂಜ್ ಇವ್ ನನಗ್ ಕೊಡೋದ್ ಬೇಡ. ಇಬ್ರು ಒಬ್ರಿಗೊಬ್ರು. ಸೊ ನಾನು ಸುಮ್ಮನಿರ ಇಬ್ರು ಒಬ್ರಿಗೊಬ್ರು ವಿಯರ್ಡ್ ಚಾಲೆಂಜ್ ಕೊಟ್ಕೋತೀವಿ ಅಂದ್ರೆ ಅದರರ್ಥ ನಾನು ಏನನ್ನ ಒಂದ್ ವಿಯರ್ಡ್ ಆಗಿ ಡಿಶ್ ಮಾಡ್ತೀನಿ, ಅವನು ಮಾಡ್ಲಿ. ಯಾವ್ದು ದಿ ಮೋಸ್ಟ್ ವಿಯರ್ಡ್ ಆಗಿರತ್ತೆ ಅನ್ನೋದನ್ನ ಮನೇಲಿರೋರು ಡಿಸೈಡ್ ಮಾಡ್ಲಿ. ಇಲ್ಲ ಅಂದ್ರೆ ನೀವು ಡಿಸೈಡ್ ಮಾಡಕ್ ಆಗಲ್ಲ, ನೀವು ತಿನ್ನಲ್ಲ ಅಂದ್ರೆ ನೋಡಕ್ಕೆ ಯಾವ್ದು ವಿಯರ್ಡ್ ಆಗಿರುತ್ತೆ ನೀವು ಡಿಸೈಡ್ ಮಾಡ್ಬೋದು ಅಷ್ಟೇ. ಸೊ ಅದಕ್ಕೆ ಫುಲ್ ಸ್ಟಾಪ್ ಕಾಮೆಂಟ್ ಮೀಟ್ ಮಾಡ್ತಾ ಇದ್ದೆ. ಸೊ ಅಷ್ಟೇ, ನೆಕ್ಸ್ಟ್ ಟೈಮ್ ಇಬ್ರು ಮಾಡ್ತೀವಿ, ನಾನೇ ಗೆಲ್ತೀನಿ. ಅವಾಗ ಅವತ್ತು ಇವನ್ ಬ್ಯಾಡ್ ಡೇ ಆಗಿರುತ್ತೆ. ಗೈಸ್ ಇವಾಗ ವಿಡಿಯೋ ಮಾಡಿ ಏನ್ ಮಾಡೋದು? ಇಲ್ಲ ಗೈಸ್ ಪೇ ಮಾಡಿದ್ದಾಯ್ತು. ನೋಡು ಮತ್ತೆ ಸೋಲಿಸ್ತೀನಿ ನಿನ್ನ. ಮೀಟ್ ಅಂಡ್ ವಾಚ್. ಬೇರೆಯವ್ರ ಹತ್ರ ಹೇಳ್ತೀನಿ. ಏನ್ ವಿಯರ್ಡ್ ಮಾಡಿರ್ತೀನಿ ಅದನ್ನ ತೋರಿಸ್ಬಿಟ್ಟು ಅವ್ರ ಹತ್ರ ಕಮೆಂಟ್ ಹಿಂಗೆ ತಿಳಿಸ್ತೀನಿ. ಗೈಸ್ ನಮ್ ಚಾಲೆಂಜ್ ಫುಲ್ ಎಕ್ಕುಟ್ಟೋಯ್ತು, ಏನು ಮಾಡಕ್ ಆಗಲ್ಲ. ಮತ್ತೆ ಮುಂದೆ 200 rupees ಲಾಸ್.
ಏನು ಎಟ್ಬಿಟ್ಟು ಹೋಗಿಲ್ಲ ನಿಮ್ಗೆ ವಿಡಿಯೋ ನನ್ನ ಹತ್ರ ಇದೆ ಕಳಿಸ್ತೀನಿ ಕೆಲಸ ಮಾಡು ನೆಕ್ಸ್ಟ್ ಟೈಮ್ ನನ್ ಜೊತೆ ಚಾಲೆಂಜ್ ಮಾಡು ಜಸ್ಟ್ 500 ಓಕೆ ನಿಮ್ಗೋಸ್ಕರ 500 ಇದೆ 1000 rupees ಕೊಡ್ತೀನಿ 1000 rupees ಇಯರ್ ಚಾಲೆಂಜ್ ಬಿಯರ್ಡ್ ಚಾಲೆಂಜ್ ಬಿಯರ್ಡ್ ಚಾಲೆಂಜ್ ಅದೇ ನಾನ್ ಮಾಡ್ಕೊಡೋದು ನೀನ್ ತಿನ್ಬೇಕಾಗೆ Okay, I am ready. I am always ready to eat. I am a foodie. I am a foodie. Whatever. None English is correct. You know English? I know English. I know English. ಇದು ಕರ್ನಾಟಕ ನಾನು ಕನ್ನಡಿಗ ನನಗೆ ಆಂಗ್ಲ ಭಾಷೆ ತಿಳಿದಿದೆ ಆಮೇಲೆ ನಾರ್ಮಲ್ ಕನ್ನಡ ಮಾತಾಡು. ನಾವು ಓದಿರೋದೇ ಹಳೆಗನ್ನಡ ಸೊ ಗೈಸ್ ನಮ್ ಜೀವನದಲ್ಲಿ ನಾವ್ ಏನ್ ಅನ್ಕೋತೀವೋ ಅದು ಕರೆಕ್ಟ್ ಆಗಿ ಆಗಲ್ಲ ಸೊ ಎವ್ರಿ ಟೈಮ್ ಆಗಲ್ಲ ತಲೆ ಕೆಡಿಸ್ಕೋಬೇಡಿ ಏನ್ ಪ್ರಾಬ್ಲಮ್ ಇಲ್ಲ ಜೀವನದಲ್ಲಿ ಅನ್ಕೊಂಡಿದ್ದೆ ಅದು ಕರೆಕ್ಟ್ ಆಗಲ್ವಾ ಪ್ರತಿ ಸತಿ ಆಗಲ್ಲ ಅನ್ನು ಅದೇ ಕರೆಕ್ಟೇ ನಾನು ಹೇಳೋದ್ ಕರೆಕ್ಟ್ ಅಂತ ಅವಾಗ್ಲೇ ಹೇಳಿದ್ನಲ್ಲ ಸುಮ್ನೆ ಮಾತಾಡ್ಬೇಡ ಸೊ ಇವಾಗ ನಡೆದಿದ್ದ ಇನ್ಸಿಡೆಂಟ್ ಅಲ್ಲಿ ನಮ್ಗೆ ಯಾವ್ದೇ ತರ ಲಾಸ್ ತರ ಏನೂ ಆಗಿಲ್ಲ ಯಾಕಂದ್ರೆ ನಾವ್ ಫ್ಯಾಮಿಲಿ ಎಲ್ಲ ಎಂಜಾಯ್ ಮಾಡಿದ್ವಿ ಸೊ ಅದನ್ನು ಒಂಥರ ಒಳ್ಳೆ ಮೂಮೆಂಟ್ ಅಲ್ವಾ ಸೊ ಅದಕ್ಕೆ ಯಾವ್ದೇ ತಲೆ ಕೆಡಿಸ್ಕೊಂಡಿರಾ ನಿಮ್ಮ ಜೀವನದಲ್ಲಿ ನೀವೇನ್ ಕೆಲಸ ಮಾಡ್ಬೇಕು ಅನ್ಕೊಂಡಿದ್ದೀರಾ ಅದನ್ನ ಸಾಧಿಸ್ತಾ ಹೋಗಿ ಒಂದಲ್ಲ ಒಂದಿನ ನೀವ್ ಅನ್ಕೊಂಡಿದ್ದು ನಿಜ ಆಗೇ ಆಗತ್ತೆ ಅಕಸ್ಮಾತ್ ಆತರ ಆಗ್ಲಿಲ್ಲ ನೀವ್ ಅನ್ಕೊಂಡಂಗೆ ಆಗಿಲ್ಲ ಅಂದ್ರೆ ಗಾಡ್ಸ್ ಪ್ಲಾನ್ ಡಿಫ್ರೆಂಟ್ ಆಗಿರುತ್ತೆ ಚೆನ್ನಾಗಿರುತ್ತೆ ಅದೇ ಇವಾಗ ಸೋತೋಗಿದ್ದಾನಲ್ಲ ಗಾಡ್ಸ್ ಪ್ಲಾನ್ ಬರಂಗೆ ಅಲ್ಲ ಆತರ ಬರಲ್ಲ ಆದ್ರೂನು ಸೋತೋಗ್ಬಿಟ್ಟು ತುಂಬಾ ಏನಂತಾರ ಅದನ್ನ ಸೈಕಾಲಜಿನ ಫಿಲಾಸಫಿ ಹೇಳ್ತಾರೆ ಆತರ ಏನಿಲ್ಲ ಸೊ ಒಂದು ಇಂಗ್ಲಿಷ್ ಅಲ್ಲಿ ಒಂದು ಸೇಯಿಂಗ್ ಇದೆ ನನ್ನ ಫೇವ್ರೆಟ್ ಲೈನ್ ಮತ್ತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಬಿಲೀವ್ ಇನ್ ಯುವರ್ ಸೆಲ್ಫ್ ಓಕೆ ಸೊ ಇಲ್ಲಿಗೆ ನಾನು ಇವತ್ತಿನ ವ್ಲಾಗ್ನ ಏನ್ ಮಾಡ್ತೀನಿ ನಾಳೆ ಸಿಗೋಣ ನಮಸ್ಕಾರ